ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ನೂತನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ, ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಅಭಿವೃದ್ಧಿಗೆ ಹಲವಾರು ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ನೂತನ ಕಟ್ಟಡಗಳ ಉದ್ಘಾಟನೆ ಮಾಡುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಅವಿರತ ಪರಿಶ್ರಮ ಹಾಕಲಾಗುತ್ತಿದೆ ಎಂದರು. ಈ ಹಿಂದೆ ಹಳ್ಳಿಗಳಿಗೆ ಭೇಟಿ ನೀಡಿದಾಗ ಸಾರ್ವಜನಿಕರಿಂದ ಬಂದ ಮನವಿಯಂತೆ ಬೀಜಗಾನಹಳ್ಳಿ ಕ್ರಾಸ್ನ ಜಯಂತಿ ಗ್ರಾಮದಲ್ಲಿ 5 ಲಕ್ಷ ವೆಚ್ಚದಲ್ಲಿ ದೇವಾಲಯ ಅಭಿವೃದ್ಧಿ ಕಾಮಗಾರಿ, ತಿರುಮಣಿ ಗ್ರಾಮದಲ್ಲಿ 16.5 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಹಾಗೂ 32 ಲಕ್ಷ ವೆಚ್ಚದಲ್ಲಿ ನೂತನ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, ಕಾಮಗಾರಿ ಗುಣಮಟ್ಟವನ್ನು ಪರೀಕ್ಷೆ ಮಾಡುವಂತೆ ಪಂಚಾಯಿತಿ ಅಧ್ಯಕ್ಷರು ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳಿಗೆ ಸೂಚನೆ ನೀಡಲಾಗಿದೆ. ಜಯಂತಿ ಗ್ರಾಮ ಹತ್ರ ಲಾಸ್ಟ್ ಟೈಮ್ ಬಂದಾಗ ಜಯಂತಿ ಗ್ರಾಮದಲ್ಲಿ ಒಂದು ಆಂಜನೇಯನ ದೇವಸ್ಥಾನಕ್ಕೆ JP ನಗರಲ್ಲಿ ಕೇಳಿದ್ರು. ಅದೊಂದು 5 ಲಕ್ಷ ರೂಪಾಯಿ ಇವತ್ತು ಅಲ್ಲಿಗೆ ದೇವಸ್ಥಾನಕ್ಕೆ ಹಾಕಿದ್ದೀನಿ. ಮತ್ತು ಇವತ್ತಿಲ್ಲಿ ನಮ್ಮ ತಿರುಮಣಿ ಹೆಡ್ ಕ್ವಾರ್ಟ್ರಲ್ಲಿ ಒಂದು ಅಂಗನವಾಡಿ ಕೇಂದ್ರವನ್ನು ಈ ದಿನದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಇಲ್ಲೊಂದು ಹೊಸ ಕಟ್ಟಡ ನಿರ್ಮಿಸಬೇಕು ನಮ್ಮ ಪಂಚಾಯತಿ ಕಾರ್ಯಾಲಯಕ್ಕೆ ಅಂತ ಡಿಮ್ಯಾಂಡ್ ಇತ್ತು. ಈ ದಿನ ಒಂದು 3 ಗ್ರ್ಯಾಂಟ್ ಕಂಬೈನ್ ಮಾಡಿ ಸುಮಾರು 32 ಲಕ್ಷ ಹೆಚ್ಚು ಕಮ್ಮಿ ಆ ಒಂದು ಅನುದಾನದಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗ್ತಾಯಿದೆ. ನಾನು ನಮ್ಮ ಅಧ್ಯಕ್ಷರಿಗೆ ಸದಸ್ಯರಿಗೆ ತಿಳಿಸ್ತಾ ಇದ್ದೀನಿ, ಮ್ಯಾಕ್ಸಿಮಮ್ ಹಳೆಯ ಕಟ್ಟಡ ಡೆಮಾಲೇಷನ್ ಮಾಡಿ ಹೊಸ ಕಟ್ಟಡ ನೀಟಾಗಿ ಮಾಡಿ ಅಂತ. ಮುಂದಿನ ನಾನು ಇಂಜಿನಿಯರ್ ಜೊತೆ ಮಾತನಾಡಿ ಸ್ವಲ್ಪ ಚೆನ್ನಾಗಿ ಬಿಲ್ಡಿಂಗ್ ಮಾಡಬೇಕು. ಈಗ ಪಂಚಾಯತಿ ಕಾರ್ಯಗಳು ಚೆನ್ನಾಗಿದ್ದಾಗ ಈಗ ಚೆನ್ನಾಗಿ ಕೆಲಸಗಳು ಆಗುತ್ತೆ, ಪ್ಲಸ್ ಬಿಲ್ಡಿಂಗ್ ಒಂದು ಲುಕ್ ಇರುತ್ತೆ, ಇಲ್ಲಾಂದರೆ ಆ ಲುಕ್ ಇರಲ್ಲ. ನಾನು ಇನ್ನೊಂದು ಸಲ ಮಾತನಾಡಿ ಒಂದು ಒಳ್ಳೆ ಕಟ್ಟಡ ತಿರುಮಣಿ ಗ್ರಾಮ ಪಂಚಾಯತಿಗೆ ಮಾಡುವಂಥ ಕೆಲಸ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.